ಫ್ಯಾಮಿಲಿ, ವೆಲ್ಕಮ್ ಟು ಹ್ಯಾಷನ್ ಯು ಲೈಫ್. ಸೊ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಗ್ತಾ ಇದೆಯಾ? ಸೊ ಉಡುಪಿಯ ಕೆರಾಡಿ ಎಂಬ ಸಮೀಪದಲ್ಲಿರುವಂತಹ ಮೂಡುಗಲ್ ಎಂಬ ಜಾಗದಲ್ಲಿ ಈ ಕ್ಷೇತ್ರ ಇರುವಂಥದ್ದು. ಇದೇ ಶ್ರೀ ಕೇಶವನಾಥ ದೇವಸ್ಥಾನ. ಈ ಕೇಶವನಾಥ ದೇವಸ್ಥಾನಕ್ಕೆ ನಾವು ಬರಬೇಕು ಅಂತಂದರೆ ನಾವು ಬೆಳಗ್ಗೆ ಬರಬೇಕು. ಸಂಜೆ ಹೊತ್ತು 6 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಇಲ್ಲಿ ಪ್ರಾಣಿಗಳು ತುಂಬ ದಟ್ಟವಾದ ಕಾಡು ಇರೋದ್ರಿಂದ, ದಟ್ಟವಾದ ಕಾಡಿನ ಮಧ್ಯ, ಅರಣ್ಯ ಪ್ರದೇಶದ ಮಧ್ಯೆ ಇರೋದ್ರಿಂದ ಹಾಗಾಗಿ ಕ್ಲೋಸ್ ಆಗುತ್ತೆ. ಸೊ ನಾವು ಬರಬೇಕಂದ್ರೆ ಬೆಳಗ್ಗೆ ಬರಬೇಕಾಗುತ್ತೆ. ನೀವು ನೋಡಿದ್ರಲ್ಲ ರೋಡು ಹೇಗಿತ್ತು ಅಂತ ಹೇಳಿ, ತುಂಬ ಹಳ್ಳ ದಿನ್ನೆ ಅಂತ ರೋಡು. ಆ ಪರಿಸರದ ಮಧ್ಯೆ ಆ ಪ್ರಕೃತಿಗೆ ಮೀಸಲಾಗಿರುವಂಥ ಒಂದು ಈ ದೇವಸ್ಥಾನ, ಸುಂದರವಾದ ದಟ್ಟ ಕಾಡಿನ ಮಧ್ಯೆ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ಒಂದು ಇಲ್ಲಿ ನೆಲೆಸಿದೆ. ಸೊ ಈ ದೇವಸ್ಥಾನ ಗುಹೆಯ ಒಳಗಡೆ ಒಂದು ಶಿವನ ದೇವಸ್ಥಾನ ಇದೆ. ಸೊ ಇಲ್ಲಿ ಭಕ್ತಾದಿಗಳು ಬರಬೇಕಾದ್ರೆ ಸೊ ಅಲ್ಲಿ ಅಕ್ಕಿ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ಮೀನುಗಳಿಗೆ, ನೀವು ನೋಡ್ತಾ ಇದ್ದ ನೀರು ಹರಿಯುವ ನೀರಿನಲ್ಲಿ ಈ ದೇವಸ್ಥಾನ ಇದೆ. ಮೀನುಗಳಿಗೆ ನಾವು ಅಕ್ಕಿಯನ್ನು ಹಾಕ್ಬೋದು. ಒಳಗಡೆ ಹಾವು, ಮೀನು, ಸೊ ಇದೆಲ್ಲ ಇದೆ. ನಾವು ಕಾಲ ಹತ್ರ ಹೋಗಬೇಕಾದ್ರೆ ನಮಗೆ ಸಿಗುತ್ತೆ. ಬಟ್ ಅಲ್ಲಿ ಯಾವುದೇ ರೀತಿ ಹಾನಿ ಕೂಡ ಆಗೋದಿಲ್ಲ, ಕಚ್ಚೋದಿಲ್ಲ, ಏನೂ ಇಲ್ಲ. ಸೊ ಅಲ್ಲೋಗಿ ನಾವು ದೇವರ ದರ್ಶನ ಕೂಡ ನಾವು ಮಾಡ್ಬೋದು. ಒಂದು ವಿಶೇಷವಾದಂತಹ ಜಾಗ. ಸೊ ಇದು ನಿಮ್ಗೆ ಯಾವುದು ಅಂತ ನಿಮ್ಗೆ ಆಲ್ರೆಡಿ ರೀಲ್ಸ್ ಮೂಲಕ ತುಂಬ ಜನ ನೋಡಿದ್ದೀರಾ. ನಾನು ಆ್ಯಕ್ಚುಲಿ ಇದು 3 ಮಂತ್ಸ್ ಮುಂಚೆನೇ ಹಾಕಬೇಕಾಗಿತ್ತು. ಸೊ ನಂದು ಡಿಲೇ ಆಗಿರೋದ್ರಿಂದ ನಾನು ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ನೋಡಿದ್ರಿ, ರಿಷಬ್ ಶೆಟ್ಟಿ ಮತ್ತು NTR ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರು. ಅವಾಗೇ ಇದು ತುಂಬ ಫೇಮಸ್ ಆಗಿದ್ದು. ಅಲ್ಲಿವರೆಗೂ ಜನಕ್ಕೆ ಗೊತ್ತಿತ್ತು, ಅತಿ ಹೆಚ್ಚು ಜನ ಪ್ರವಾಸಿಗರು ಯಾರು ಬಂದು ಇಲ್ಲಿ ಬರ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲರೂ ಕೂಡ ರೀಲ್ಸಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ವೈರಲ್ ಆಗಿರೋದ್ರಿಂದ ಎಲ್ಲರೂ ಬರ್ತಾಯಿದ್ದಾರೆ. ಸೊ ಆ್ಯಕ್ಚುಲಿ ನನಗೆ ಗೊತ್ತಿತ್ತು. ನಾನು NTR ಮತ್ತು ರಿಷಬ್ ಶೆಟ್ಟಿ ಸರ್ ಬಂದಾಗ ನಾನು ನೋಡಿದಾಗ ಇಲ್ಲ, ಈ ಸ್ಥಳಕ್ಕೆ ಬರಲೇಬೇಕು ಅಂತೇಳಿ ನಾನು ಆಗಲೇ ಬಂದಿದ್ದೆ. ಸೊ ವಿಡಿಯೋ ಹಾಕ್ಲಿಕ್ಕೆ ಆಗಿರಲಿಲ್ಲ. ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಸೊ ನಾವಿವಾಗ ಇನ್ನೊಂದು ಪವಿತ್ರವಾದಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ಅದೇ ಥರನೇ ರೋಡು ಹೇಗಿದೆಯೋ ಅದೇ ಥರನೇ ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕಾದ್ರೆ ಕಾಡಿನ ಮಧ್ಯೆನೇ ಹೋಗಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾವು ಆದಷ್ಟು ಇಲ್ಲಿ ಹಲವಾರು ಪ್ರಾಣಿಗಳನ್ನ, ಜಿಂಕೆ ಮತ್ತು ನವಿಲು, ಸೊ ಇಲ್ಲಿ ಕರಡಿ, ಚಿರತೆ ಎಲ್ಲ ಬೇಜಾನ್ ಇದೆಯಂತೆ. ಸೊ ನಾವು ಕಾರ್ನ ಗ್ಲಾಸ್ನ ನಾವು ಹಾಕ್ಕೊಂಡೇ ಹೋಗಬೇಕು. ಯಾಕಂದರೆ ಯಾವ ಟೈಮಲ್ಲಿ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿಂದ ಸೊ ನಾ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಸೊ ಅದು ಬಂದು ಇಲ್ಲಿನ ಒಂದು 10ರಿಂದ 12 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಸೊ 10-12 ಕಿಲೋಮೀಟರ್ ದೂರದಲ್ಲಿ ನಾವು ಅದೇ ಕಾಡಿನ ಮಧ್ಯದಲ್ಲಿ ಆ ಹಳ್ಳ ದಿನ್ನೆ ರೋಡಲ್ಲೇ ಕೂಡ ನಾವು ಹೋಗಬೇಕಾಗುತ್ತೆ. ತುಂಬ ಹುಷಾರಾಗಿ ಹೋಗಬೇಕಾಗುತ್ತೆ. ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಪಾಸ್ ಆಗಲಿಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಎಚ್ಚರದಿಂದ ಹೋಗಬೇಕು. ಸೊ ನಾವು ಇಲ್ಲಿ ಕೇಶವನಾಥ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಸೊ ಇಲ್ಲಿ ಪಕ್ಕದಲ್ಲೇ ಒಂದು ನಾಗರಕಲ್ಲೆಲ್ಲ ಇಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಲ್ಲ. ಸೊ ಅಲ್ಲಿ ಪ್ರತಿದಿನ ಬೆಳಗ್ಗೆ ಇಲ್ಲಿ ಪೂಜೆ ಕೂಡ ನಡೀತಾ ಇರುತ್ತೆ. ಮತ್ತು ವರ್ಷಕ್ಕೊಮ್ಮೆ ಎಳ್ಳು ಅಮಾವಾಸ್ಯೆ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ 1,000-2,000 ಜನಕ್ಕೆ ಇಲ್ಲಿ ಪ್ರಸಾದ ಕೂಡ ನೀಡಲಾಗುತ್ತೆ. ವರ್ಷಕ್ಕೊಮ್ಮೆ ಇದು ವಿಶೇಷವಾದಂತಹ ಪೂಜೆ ಎಳ್ಳು ಅಮಾವಾಸ್ಯೆಯ ದಿನ ಮಾತ್ರ ಇಲ್ಲಿ ನಡೆಯುತ್ತೆ. ಸೊ ಬನ್ನಿ, ನಾವು ಇಲ್ಲಿ ದೇವರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಇಲ್ಲಿ ಕೂತು ನಾವಿವಾಗ ಇಲ್ಲಿಂದ ನಮ್ಮ ಪಯಣ ಸೊ ಕಮಲಶಿಲೆಗೆ ನಾವು ಇವಾಗ ಹೊರಡೋಣ. ಬನ್ನಿ. ಸೊ ನಾವು ಇವಾಗ ಕಮಲಶಿಲೆಗೆ ಹೋಗ್ತಾ ಇದ್ದೀವಿ. ನೋಡಿ, ಕಮಲಶಿಲೆ ಹೋಗ್ತಿದ್ದಂಗೆ ಸೊ ಇದು ಅದೇ ಥರ ರೋಡೆ. ಯಾಕಂದರೆ ಆ ಕಡೆ ಈ ಕಡೆ ದಟ್ಟವಾದ ಕಾಡಿದೆ ಮತ್ತು ಕಾಡಿನ ಮಧ್ಯದಲ್ಲಿ ನಾವು ಹೋಗಬೇಕಾಗುತ್ತೆ. ದೊಡ್ಡ ದೊಡ್ಡ ಮರಗಳು, ಜಾಗನೇ ಇಲ್ಲ. ಒಂದು ಗಾಡಿ ಪಾಸ್ ಆದರೆ ಇನ್ನೊಂದು ಗಾಡಿ. ಇಲ್ಲಿ ಯಾರು ಕೂಡ ಜಾಸ್ತಿ ಜನ ಇಲ್ಲಿ ಹೋಗಲಿಕ್ಕೆ ಆಗಲ್ಲ. ಸೊ ಇದಕ್ಕೆ ಬರಲಿಕ್ಕೆ ಎಲ್ಲ ಹೋಗಲಿಕ್ಕೆ ಬೇರೆ ರೂಟು ಇದೆ. ನಾವು ಕೇಶವನಾಥೇಶ್ವರ ಟೆಂಪಲ್ಗೆ ಬಂದಾದಮೇಲೆ ಸೊ ಅಲ್ಲಿಂದ ರೈಟಿಗೆ ಒಂದು ರೂಟ್ ಇದೆ. ಸೊ ಅಲ್ಲಿಂದ ಒಳಗಡೆ ನಾವು ಬರಬೇಕಾಗುತ್ತೆ. ಏನಿಲ್ಲ ಅಂದರೂ ಒಂದು 10-12 ಕಿಲೋಮೀಟರ್ ದೂರ. ನೀವು ನೋಡ್ತಾ ಇರ್ಬೋದು ಎಷ್ಟೋ ವರ್ಷಗಳ ಹಿಂದೆ ಇರತಕ್ಕಂತಹ ಒಂದು ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಇಲ್ಲಿ ನಾವು ನೋಡ್ಬೋದು. ದಟ್ಟವಾದ ಒಂದು ಕಾಡು, ಒಂದು ಪ್ರಕೃತಿನ ಸವಿಬೋದು ನಾವಿಲ್ಲಿ.
ಒಂಥರ ಇದೊಂದು ನನಗೆ ತುಂಬ ಇಷ್ಟವಾಯಿತು. ಈ ಪರಿಸರ ನೋಡಿ ನನಗೆ ತುಂಬ ಖುಷಿಯಾಯಿತು. ನೋಡಿ ಇದೇ ಕಮಲಶಿಲೆ. ಸೊ ನಾವು ಇಲ್ಲೇ ಚಪ್ಪಲನ್ನ ಬಿಟ್ಬಿಟ್ಟು ಈಗ ನಾವು ಅಲ್ಲಿಗೆ ಹೋಗಬೇಕು. ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಸೊ ಅಲ್ಲಿನ ಒಳಗಡೆ ಇದು ಎಷ್ಟು ದೂರ ಇದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಇದೇ ನೋಡಿ ಒಂದು ಗುಹೆ. ನಾನು ಸಡನ್ನಾಗಿ ನೋಡಿದ ತಕ್ಷಣ ಯಾವುದೋ ಒಂದು ಸಿಂಹ ಗುಹೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟೆ ನಾನು. ಕಮಲಶಿಲೆ ದೇವರು ಹುಟ್ಟಿರೋ ಜಾಗ. ಭಕ್ತಿಯಿಂದ ಲಕ್ಷ್ಮೀ ಸರಸ್ವತಿ ಕಾಳಿ ಮಗ ವೀರಭದ್ರ ಭೂಮಿಯಿಂದ ಬಂದಿರೋದಕ್ಕ ತಲತಲಾಂತರಿಂದ ಮಾಡ್ಕೊಂಡು ಬಂದಿರೋದು. ಮೇಲೆ ಕಾಲಭೈರವ ಮತ್ತೆ ನಂದಿ. ಇದು ದೇವ್ರ ಬಾವಲಿಗಳಕ್ಕ. ತಾಯಿ ಏನು ಮಾಡಲ್ಲ. 6 ಗಂಟೆ ಹೊರಗಡೆ ಹೋಗ್ತಾರೆ. ಸ್ವಲ್ಪ ತೀರ್ಥ ಇದೆ. ಇಲ್ಲಿ ನೋಡಿ ತಾಯಿ ಬಂದಿರೋದು. ಸರಸ್ವತಿ ಕಾಳಿ ವೀರಭದ್ರ. ವಿಡಿಯೋ ಮಾಡ್ಕೊತಾರೆ. ವಿಡಿಯೋ ಅಲ್ಲ ಬೇಡ ಮಗ. ಲಕ್ಷ್ಮೀ ಸರಸ್ವತಿ ಕಾಳಿ ವೀರಭದ್ರ ಭೂಮಿಯಿಂದ ಬಂದಿರೋದು. ದಕ್ಷಿಣೆಗೆ ನಂದಿ ಮತ್ತೆ ಏಕಶಿಲಾಗಿ ಬಂದಿರೋದು ಬಾವಲಿಗಳು ತಾಯಿದು. ನೋಡಿದ್ರಲ್ಲ ಕಮಲಶಿಲೆ ಜಾಗನ. ಇಲ್ಲಿ ಎಷ್ಟು ನೂರಾರು ಸಾವಿರಾರು ಬಾಹುಲಿಗಳಿವೆ. ಮತ್ತು ಈ ಗುಹೆ ಒಳಗಡೆ ನೀವು ನಾನು ತೋರಿಸಿದ್ನಲ್ಲ, ಇದು ಇಲ್ಲಿಂದ ಕಾಶಿವರೆಗೂ ಈ ಗುಹೆ ಇದೆ ಅಂತ ಹೇಳಿ ನನಗೆ ಅಲ್ಲಿನ ಪುರೋಹಿತರು ನನಗೆ ತಿಳಿಸ್ಕೊಟ್ರು. ಸೊ ನಾನು ನೆಕ್ಸ್ಟ್ ಟೈಮ್ ಯಾರಾದರೂ ಬಂದಾಗ ಈ ಜಾಗನ ಮಿಸ್ ಮಾಡ್ಕೊಳ್ಳದೆ ಬನ್ನಿ. ಒಂದು ವಿಸ್ಮಯ ಆಯಿತು. ಅಲ್ಲಿನ ನದಿಯ ನೀರಿಂದ ತಲೆ ಮೇಲೆ ಹಾಕ್ಕೊಂಡು ಒಂದು ವಿಸ್ಮಯವಾದಂತಹ ಒಂದು ಪವಿತ್ರವಾದಂತಹ ಜಾಗ. ಇಲ್ಲಿಗೆ ಯಾರೇ ಬಂದರೂ ಕೂಡ ಇಲ್ಲಿ ನಾವು ಈ ದೇವಸ್ಥಾನನ ಮಿಸ್ ಮಾಡ್ಕೊಂಡೇ ಬರ್ಬೋದು. ನೀವು ನೋಡ್ತಾ ಇದ್ರಲ್ಲ, ಅಷ್ಟು ಅದ್ಭುತವಾಗಿರೋಂಥ ದೇವಸ್ಥಾನ. ಸೊ ಗೈಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.